सर्वमंगल्ये शिवे सर्वप्रसादिके शरण्ये त्र्यंबके गौरी नारायणे नमस्तुते। या देवी सर्वभूतेषु मातृरूपे नमस्तितां नमस्तस्मै नमो नमः। तत्पुरुषाय विद्महे महाशिवाय धीमहि तन्नो ಶಿವ ಪ್ರಚೋದಯಾತ್। ಶ್ರೀ ಕ್ಷೇತ್ರದಲ್ಲಿ ಶಿವಶಕ್ತಿ ನೆಲೆಸಿರುವಂಥ ಪುಣ್ಯಕ್ಷೇತ್ರ. ಪ್ರತಿ ವರ್ಷದ ಈ ವರ್ಷ ಸಹ ಮಹಾಶಿವರಾತ್ರಿಯ ಅಮಾವಾಸ್ಯೆಯ ಅಂಗವಾಗಿ ಕ್ಷೇತ್ರದಲ್ಲಿ ಬರುವಂಥ ಭಕ್ತರ ಅವರ ಅನುಕೂಲ ತಕ್ಕಂಗೆ ಅವರ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಮಾಡಿ ಅವರ ಕೇಳಿದ ವರಗಳನ್ನು ಕೊಟ್ಟುತ್ತಾ ಅವರ ಬೇಡಿದ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಜಗತ್ತಿಗೆ ತಾಯಿಯಾಗಿರುವಂಥ ಭದ್ರಕಾಳಿ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಶಿವನ ಶಕ್ತಿ ನೆಲೆಸಿರುವಂಥ ಪುಣ್ಯಕ್ಷೇತ್ರ. ಒಂದೇ ಗರ್ಭದ ಗುಡಿಯಲ್ಲಿ ಒಂದೇ ಜಾಗದಲ್ಲಿ ಶಿವ ಶಕ್ತಿ ಮಿಲನ ಆಗಿರುವಂಥ ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಹಿಂಭಾಗದಲ್ಲಿ ಅಮ್ಮನವರ ಸ್ಥಾಪನೆ ಆಗಿರುವಂಥದ್ದು, ಅಮ್ಮನವರ ಮುಂಭಾಗದಲ್ಲಿ ಮುಕ್ಕಂಡೇಶ್ವರ ಸ್ಥಾಪನೆ ಆಗಿರುವಂಥದ್ದು ಬಹಳಷ್ಟು ವಿಶೇಷ. ಯಾರು ಶ್ರದ್ಧೆ ಭಕ್ತಿಯಿಂದ ಕ್ಷೇತ್ರಕ್ಕೆ ಬಂದು ಶಿವನ ಶಕ್ತಿಯನ್ನ ಪ್ರಾರ್ಥನೆಯನ್ನು ಮಾಡ್ತಾರೋ ಅವರ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಪುಣ್ಯಕ್ಷೇತ್ರ. ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಮಹಾಶಿವರಾತ್ರಿಯ ಕಳೆದ ನಂತರ ಮಹಾಶಿವರಾತ್ರಿ ಅಮಾವಾಸ್ಯೆಯ ಪ್ರಯುಕ್ತ ಕ್ಷೇತ್ರದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನ 11 ವರ್ಷದ ಕಾಲ ಸಂಪೂರ್ಣವಾಗಿ ನೆರವೇರಿಸಿಕೊಂಡು ಬಂದಿರುವಂಥದ್ದು ಬಹಳಷ್ಟು ವಿಶೇಷ. ಆ ದೀಪ ಹಚ್ಚುವಂತ ಕಾರ್ಯ ಯಾವ ಸಲುವಾಗಿ ಅಂತಂದ್ರೆ ಬರುವಂತ ಭಕ್ತರ ಆ ದೀಪದಂತೆ ಅವರ ಸಮಸ್ಯೆಗಳು ಪರಿಹಾರ ಆಗಲಿ, ಆ ದೀಪ ಉರದಂತೆ ಅವರ ಮನೆಯಲ್ಲಿರುವಂತ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಕೊಡುವಂಥದ್ದು ಆ ದೀಪದ ಒಂದು ಅನುಗ್ರಹ ಅಂತ ಹೇಳ್ಬೋದು. ದೀಪ ಅಂತಂದ್ರೆ ಸಕಲ ದೃಷ್ಟಿ ದೋಷಗಳನ್ನ ಪರಿಹಾರ ಮಾಡಿ ನಾವು ಕೇಳಿದನ್ನ ಯಾಗ ಕತ್ತಲಲ್ಲಿ ಕೂತಿರಬೇಕಾದ್ರೆ ಒಂದು ದೀಪವನ್ನು ಹಚ್ಚಿದಾಗ ಎಷ್ಟು ಬೆಳಕು ಕೊಡುತ್ತದೋ ಅಷ್ಟೇ ನಮ್ಮ ಜೀವನದಲ್ಲಿ ಬೆಳಕನ್ನು ತಂದು ಕೊಡುವಂತ ದೀಪ ಬಹಳಷ್ಟು ವಿಶೇಷ. ಆ ಮಹಾಶಿವರಾತ್ರಿಯ ಒಂದು ಅಮಾವಾಸ್ಯೆಯ ದಿನ ಶಿವನಿಗೆ ಪ್ರಿಯವಾದಂತ ದೀಪವನ್ನ ಹಚ್ಚಿ ಅಮ್ಮನವರಿಗೆ ಪ್ರಿಯವಾದಂತ ದೀಪವನ್ನು ಹಚ್ಚಿ ಅಮ್ಮನ ದರ್ಶನ ಮಾಡಿದ್ದಾದರೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಮಾಡುವಂಥದ್ದು ಭದ್ರಕಾಳಿಯ ಒಂದು ಸಾನ್ನಿಧ್ಯ ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ವಿಶೇಷವಾಗಿ ಆ ದೀಪವಚ್ಚನ ಶಿವರಾತ್ರಿ ಮಹಾಶಿವರಾತ್ರಿಯ ಪ್ರಯುಕ್ತವಾಗಿ ದೀಪವನ್ನು ಹಚ್ಚಿ ಜಗತ್ತಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಆ ದೇವಿಯ ಅನುಗ್ರಹ ಅಷ್ಟೈಶ್ವರ ನೀಡಲಿ, ಎಲ್ಲ ಸಮಸ್ತ ನಾಡಿಗೆ ಆ ದೇವಿಯ ಅನುಗ್ರಹ ಆಗ್ಲಿ ಅಂತೇಳಿ ಇವತ್ತು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಆ ದೇವಿಯ ಅನುಗ್ರಹ ಎಲ್ಲರಿಗೂ ಸಿಗಲಿ, ಎಲ್ಲರಿಗೂ ಅಷ್ಟೈಶ್ವರನ ನೀಡಲಿ ಅಂತೇಳಿ, ಆರೋಗ್ಯ ಭಾಗ್ಯ ನೀಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ಇವತ್ತು ದೀಪ ಹಚ್ಚಿರುವಂಥದ್ದು ಬಹಳಷ್ಟು ವಿಶೇಷ. ಹಾಗಾಗಿ ಈ ಜಗತ್ತಿಗೆ ಒಳ್ಳೇದಾಗ್ಲಿ, ಆ ದೇವಿಯ ಅನುಗ್ರಹ ಆಗ್ಲಿ, ಎಲ್ಲ